ಹೌದು, ಅದಕ್ಕೆ ನೆನಪಿದೆ ನನಗೆ. ಆಶ್ರಮ ಇಲ್ಲಿ ಉದ್ಘಾಟನೆಗೆ 16 ವರ್ಷ ಆಯಿತು. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಆರತುನ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ, ಇನ್ನು ತೊಳಲದಿರು ಮುನ್ನಡೆ ಸಖನೆ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ. ಮಮತೆಯ ಈ ದೇಹವೇ ನೀನೆಂದು ಗ್ರಹಿಸದಿರೈನಿ ಎಂದೆಂದು, ಮಮತೆಯ ಈ ದೇಹವೇ ನೀನೆಂದು ಗ್ರಹಿಸದಿರೈನಿ ಎಂದೆಂದು. ಅಮರ ಆತ್ಮನೇ ಅಮೃತ ಪುತ್ರನೇ, ಅಮರ ಆತ್ಮನೇ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣನು. ಇಲ್ಲದೆ ಮುನ್ನಡೆ ಸಖನೆ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ. ನೀವು ಒಂದೆರಡು ಮಾತಾಡಿ, ಇಲ್ಲ ನೀವು ಮಾತಾಡಿ, ಎಲ್ಲ ಕಡೆ ನಾವು ಮಾತಾಡ್ತಲೇ ಇರ್ತೀವಿ. ರಾಮಕೃಷ್ಣರ ಶಿಷ್ಯವರ್ಗದಲ್ಲಿ, ಪರಮಹಂಸರ ಶಿಷ್ಯವರ್ಗದಲ್ಲಿ ಆ ಕಾಲದಿಂದ ಎರಡು ಭಾಗ ಇದ್ದೇ ಇದೆ. ಎರಡು ಕಾಂಪಿಟೀಷನ್ ಅಲ್ಲ, ಜೊತೆ ಜೊತೆಯಾಗಿ ನಡೆಯೋದು. ಒಂದು ಸನ್ಯಾಸಿ ಭಕ್ತರು, ಇನ್ನೊಂದು ಗೃಹಸ್ಥ ಭಕ್ತರು. ಸಂಸಾರಿ ಭಕ್ತರು ಅಂತ ಹೇಳಲ್ಲ, ಅವರು ಗೃಹಸ್ಥ ಭಕ್ತರು. ಎರಡೂ ಕಡೆ ನಡೀತಾ ಇರುತ್ತೆ. ಎರಡೂ ಬಹಳ ಮುಖ್ಯವಾದದ್ದೇ. ಅದರಲ್ಲಿ ಉದಾಹರಣೆ ಕೊಡಬೇಕು ಅಂದರೆ,
ಸನ್ಯಾಸಿ ಭಕ್ತರಲ್ಲಿ ಅಗ್ರಗೇಸರಾಗಿ ನಿಂತಿದ್ದು ಸ್ವಾಮಿ ವಿವೇಕಾನಂದ. ಅದೇ ಥರ ಅಷ್ಟೇ ಕೆಲಸವನ್ನು ಸಮರ್ಥವಾಗಿ ಗೃಹಸ್ಥ ಭಕ್ತರಾಗಿ ಮಾಡಿದ್ದು ಮಾಸ್ಟರ್ ಮಹಾಶಯ ಮಹೇಂದ್ರನಾಥ್. ಎರಡೂ ಇದು ನನ್ನ ಮಾತಲ್ಲ, ಸ್ವಾಮಿ ನಮ್ಮ ಕುವೆಂಪುರವರು ಅವರ ಮುನ್ನುಡಿಯಲ್ಲಿ ರಾಮಕೃಷ್ಣ ವಚನ ವೇದದ ಮುನ್ನುಡಿಯಲ್ಲಿ ಇದನ್ನು ಬರೀತಾರೆ. ವಿವೇಕಾನಂದರ ಕಾರ್ಯ ಹೇಗೆ ಜಗತ್ಪ್ರಸಿಯಾದೆಯೋ ಅದಕ್ಕೆ ಸಮನಾಗಿ ನಿಲ್ಲಬಹುದು ಮಾನವರ ಕಾರ್ಯ ಅನ್ನೋದನ್ನು ಕುವೆಂಪುರವರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಎರಡೂ ಕಾರ್ಯಗಳು ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಹಾಗೆ ಸನ್ಯಾಸ ಪರಂಪರೆಯಲ್ಲಿ ಅವರು ಮಾಡ್ತಾ ಇರ್ತಾರೆ, ನಾವು ಗೃಹಸ್ಥ ಪರಂಪರೆಯಲ್ಲಿ ಅದೇ ಕಾರ್ಯವನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಎರಡೂ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಸನ್ಯಾಸ ಪರಂಪರೆಯಲ್ಲಿ ಮಾಡೋದಕ್ಕೆ ಅವರದ್ದೇ ಆದ ನಿಬಂಧನೆಗಳಿರುತ್ತೆ, ಚೌಕಟ್ಟಿರುತ್ತೆ. ಅದನ್ನು ಬಿಟ್ಟು ಅವ್ರು ಬರೋಕ್ಕಾಗಲ್ಲ, ಬರಲೂಬಾರ್ದು. ಆದರೆ ಗೃಹಸ್ಥರ ಕಾರ್ಯದಲ್ಲಿ ಹಾಗಲ್ಲ, ಅವ್ರು ಯಾವ ಚೌಕಟ್ಟು ಇರಲ್ಲ. ಆ ಚೌಕಟ್ಟನ್ನು ಮೀರಿ ಕೂಡ ಅವರು ಕೂಡ, ಯಾಕೆಂದರೆ ಅವರು ತಮ್ಮ ಚೌಕಟ್ಟನ್ನು ಹಾಕ್ಕೊಂಡಿರಲ್ಲ, ಆ ಚೌಕಟ್ಟನ್ನು ಮೀರಿ ಮಾಡ್ತಕ್ಕಂಥದ್ದು. ಒಂದು ಸತ್ಯ ಏನು ಅಂದರೆ, ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು ಅವರು ನಮಗೆ ತೋರಿಸಿದ್ದು ಕೊಟ್ಟಿದ್ದು ದಿವ್ಯತ್ರೇಯರನ್ನು ಮಾತ್ರ. ಪರಮಹಂಸ ರಾಮಕೃಷ್ಣರು, ಶ್ರೀಮಾತೆ ಶಾರದಾದೇವಿ ಮತ್ತು ಸ್ವಾಮಿ ವಿವೇಕಾನಂದ. ಸತ್ಯ ಏನು ಅಂತ ಹೇಳಿದ್ರೆ, ಎಲ್ಲರೂ ಆಧ್ಯಾತ್ಮಿಕಕ್ಕೆ ಬರೋಕ್ಕಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬರುವುದೂ ಇಲ್ಲ, ಬರಲೂ ಬೇಕಿಲ್ಲ, ಆದಷ್ಟು ಸತ್ಯವೇ ಇರುತ್ತೆ. ಏಕೆಂದರೆ ಕೃಷ್ಣನೇ ಹೇಳಿದ್ದಾನೆ, ನನಗೆ 4 ಥರ ಭಕ್ತರಿದ್ದಾರೆ, ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಅದರಲ್ಲಿ ಜ್ಞಾನಿ ನನಗೆ ಅತ್ಯಂತ ಪ್ರಿಯವಾದದ್ದು ಅಂತ ಅವನು ಹೇಳ್ತಾನೆ. ಆದರೆ ಪ್ರಪಂಚ ಹೇಗಿದೆ ಅಂದರೆ 100ಕ್ಕೆ 99 ಭಾಗ ಇರೋರೆಲ್ಲ ಆರ್ಥರು, ಅರ್ಥಾರ್ಥಿಗಳು. ಅವರನ್ನು ಬಿಟ್ಟರೆ ಜಿಜ್ಞಾಸುಗಳು ಬರೋದು ತುಂಬ ಕಡಿಮೆ. ಜ್ಞಾನಿಗಳಂತೂ ಎಣಿಕೆ ಮಾಡಬಹುದಿಲ್ಲ. ಹಾಗೆ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಮಾತುಗಳ ಸತ್ಯಾಸತ್ಯತೆಯನ್ನು, ಅವರ ಮಾತುಗಳು, ಅವರ ಶಕ್ತಿ ಕೇವಲ ಪರಮಾರ್ಥನ, ಇಹಕ್ಕೆ ಅದು ಆಗಲ್ವಾ, ಇಹದಲ್ಲಿ ಆ ಶಕ್ತಿ ನಡೆಯಲ್ವಾ ಅನ್ನುವ ಪ್ರಯೋಗವನ್ನು ಮಾಡುವಂಥ ಮನಸ್ಥಿತಿಯನ್ನು ಕೊಟ್ಟಿದ್ದು ಅವರೇ. ಆದರೆ ಆ ಪ್ರಯೋಗದಲ್ಲಿ ಎಷ್ಟು ಯಶಸ್ವಿಯಾಯಿತು ಅಂತ ಹೇಳಿದ್ರೆ, ನಂಬಲಸದವಾದಂತಹ ಘಟನೆಗಳನ್ನು ದಿವ್ಯತ್ರೇಯರು ನಡೆಸ್ತಾ ಹೋಗ್ತಾ ಇದ್ದಾರೆ. ಅದು ಪ್ರಾಬಬಲಿ ಅವ್ರಿಗನ್ಸಿರ್ಬೇಕೇನೋ, ಈ ಕಾಲಕ್ಕೆ ಇದರ ಅವಶ್ಯಕತೆ ಇದೆ ಅಂತ ಅನಿಸಿರ್ಬೋದು ಅಂತ ನನಗನ್ಸುತ್ತೆ ಅಷ್ಟೆ. ಕಾಲ ಬದಲಾಗ್ತಾ ಇದೆ. ನಮ್ಮ ತಾತ ಇದ್ದಾಗ ನಾನಿಲ್ಲ, ನಾನಿದ್ದಾಗ ನನ್ನ ಮಗ ಇಲ್ಲ, ನನ್ನ ಮಗ ಇದ್ದಾಗೆ ನನ್ನ ಮೊಮ್ಮಕ್ಕಳಿರಲ್ಲ. ಅದು ಕಾಲ, ಜನರೇಷನ್ ಆ್ಯಂಡ್ ಜನರೇಷನ್ ಗ್ಯಾಪ್ ವಿಲ್ ಆಲ್ವೇಸ್ ಬಿ ದೇರ್. ಜೊತೆಗೆ ಏನಾಗತ್ತೆ ಅಂತ ಹೇಳಿದ್ರೆ, ಮಾಡರ್ನೈಸೇಷನ್, ಟೆಕ್ನಾಲಜಿ ಇದೆಲ್ಲ ಬೆಳೀತಾ ಮನುಷ್ಯನ ಮನಸ್ಥಿತಿಯು ಕೂಡ ಬದಲಾಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಕೆಲವು ವ್ಯವಸ್ಥೆಗಳನ್ನು ನಾವು ಮಾಡ್ತಾನೆ ಹೋಗಬೇಕು. ಈಗ ದ ಗ್ರೇಟೆಸ್ಟ್ ಚಾಲೆಂಜ್ ಬಿಫೋರ್ ಅಸ್ ಇಸ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು ಮೆಷಿನ್ನು ನಿನ್ನನ್ನು ನಿಂತ್ಕೊಂಡು ದಬಾಯಿಸುತ್ತೆ, ನಿನ್ನನ್ನು ಮೀರಿಸುತ್ತೆ. ದಟ್ಸ್ ದ ಲೇಟೆಸ್ಟ್ ಟ್ರೆಂಡ್. ಅದನ್ನು ನಾವು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದಿರುತ್ತೆ. ಹಾಗಾಗಿ ಮಹಾಪುರುಷರ ಆ ದಿವ್ಯತೆಯನ್ನು ಹೇಗೆ ಬಳಸ್ಕೋಬಹುದು ಅಂತಕ್ಕಂಥ ಪ್ರಯೋಗ ಕಳೆದ 5 ವರ್ಷಗಳಿಂದ ಸ್ವಾಮಿ ವಿರಜಾನಂದರ ಆದೇಶದ ಮೇರೆಗೆ ಅದು ನಡೀತಾ ಹೋಗ್ತಾ ಇದೆ. ಇವತ್ತು ಲಕ್ಷಾಂತರ ಜನರ ಜೀವನದಲ್ಲಿ ಅದು ಹೇಗೆ ನಡೆಯುತ್ತೆ, ಆ ದೈವಿಕ ಶಕ್ತಿ ತನ್ನ ತನವನ್ನು ತೋರಿಸುತ್ತೆ ಅನ್ನೋದು ಒಬ್ಬರು ಇಬ್ಬರು ಆದರೆ ಪವಾಡ ಅನ್ಬೋದು, 100 200 ಆದರೂ ಏನಾದ್ರು ಅನ್ಬೋದು, 1000 ಆದರೂ, ಲಕ್ಷಾಂತರ ಜನರ ಜೀವನದಲ್ಲಿ ಅದು ನಡೆದು ಹೋಗ್ತಾ ಇರ್ತಕ್ಕಂಥ, ನಂಬಲು ಅಸದಳವಾದಂಥ ಘಟನೆಗಳು ನಡೆದು ಹೋಗ್ತಾ ಇರ್ತಕ್ಕಂಥ. ಅದು ಕೂಡ
ದಿವ್ಯತ್ರಿಯರ ಜಗನ್ಮಾತೆಯ ಇಚ್ಛೆನೇ ಸರಿ. ಜೊತೆಗೆ ಒಂದು ಸತ್ಯ ಏನು ಅಂತ ಹೇಳಿದ್ರೆ, ಚಾಕ್ಲೇಟ್ ತಿನ್ನಬಾರ್ದು ಅನ್ನೋದು ಸತ್ಯ, ಚಾಕ್ಲೇಟ್ ಮಕ್ಕಳಿಗೆ ಕೊಡಬಾರ್ದು ಅನ್ನೋದು ಸತ್ಯ. ಆದರೆ ಮಗು ಸ್ಕೂಲ್ಗೆ ಹೋಗಲ್ಲ ಅಂದಾಗ ಮೊದಲು 2 ದಿನ ಚಾಕ್ಲೇಟ್ ಕೊಡು, ನಿಂಗೆ ಗೊತ್ತಿದೆ ಚಾಕ್ಲೇಟ್ ಕೊಡಬಾರ್ದು ಅಂತ, ಆದರೂ 2 ದಿನ ಚಾಕ್ಲೇಟ್ ಕೊಡು. 3ನೇ ದಿನದಿಂದ ತಾನೇ ಸ್ಕೂಲ್ಗೆ ಹೋಗುತ್ತೆ, ಆಗ ಚಾಕ್ಲೇಟ್ ತಾನೇ ನಿಂತೋಗುತ್ತೆ. ಇಹದಲ್ಲಿ ನಾವು ಆ ದೈವಿಕ ಶಕ್ತಿಯನ್ನು ಕಾಣಕ್ಕೆ ಸಾಧ್ಯವಾಗದೇ ಹೋದರೆ ಪರದಲ್ಲಿ ನೀನು ಕಾಣಕ್ಕೆ ಸಾಧ್ಯವಿಲ್ಲ. ದಟ್ ಈಸ್ ದ ಟ್ರೂತ್. ಯಾಕೆಂದರೆ ನಾವು ಇಷ್ಟೇ ಹೇಳ್ಬೋದು, ಜಗನ್ಮಾತೆ ಹಾಗಿದ್ದಾಳೆ, ಜಗನ್ಮಾತೆ ಹೀಗಿದ್ದಾಳೆ, ಅವಳು ಹಾಗಿದ್ದಾಳೆ ಅಂತೆಲ್ಲವ. ಆದರೆ ಅನುಭವಕ್ಕೆ ಬರದೇನೆ ಇದ್ದರೆ ಯಾವುದು ಕೂಡ ಕಥೆಯಾಗಿ ಉಳಿಯುತ್ತೆ. ಅನುಭವವೇ ಅತ್ಯಂತ ಪ್ರಶಸ್ತವಾದದ್ದು. ಆ ಅನುಭವ ಎಲ್ಲಾಗತ್ತೆ? ನೀನು ಬರೀ ಧ್ಯಾನದಲ್ಲಿ ಕೂತ್ಕೊಂಡಾಗ ಅನುಭವ ಅಲ್ಲ, ತಪಸ್ಸಿಗೆ ಕೂತ್ಕೊಂಡಾಗ ಆಗೋ ಅನುಭವ ಅಲ್ಲ. ಯಾವುದು ನಿಜವಾದ ಅನುಭವ? ನಾನು ಸಂಕಷ್ಟದ ಸ್ಥಿತಿಯಲ್ಲಿ ಸಿಲುಕಿ ಇಡೀ ಜಗತ್ತು ನನ್ನನ್ನು ಕೈ ಬಿಟ್ಟಾಗ ಆ ಜಗನ್ಮಾತೆ ಕಂದ ಹೆದರಬೇಡ ನಾನಿದ್ದೀನಿ ಅಂತ ಕೈ ಹಿಡಿದು ಎತ್ಕೋತಾಳಲ್ಲ, ಆ ಒಂದು ಅನುಭವ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಬಿಡುತ್ತೆ. ಅದು ನಿಜವಾದ ಅನುಭವ. ಗೊತ್ತಾಗತ್ತೆ ಜೀವನ ಇಷ್ಟೇ ಅಂತ. ಅಷ್ಟೇ ಗೊತ್ತಾಗಲ್ಲ, ಇಷ್ಟೇ ಆದ ಜೀವನದಲ್ಲೂ ಕೂಡ ನನ್ನನ್ನು ರಕ್ಷೆ ಮಾಡೋಳು ಒಬ್ಳಿದಾಳೆ, ಅವಳೇ ಜಗನ್ಮಾತೆ ಅಂತ ಗೊತ್ತಾಗತ್ತಲ್ಲ, ಆಗ ಗೊತ್ತಾಗತ್ತೆ ಆ ಅಮ್ಮ ಅಂದರೆ ಯಾರು, ಜಗನ್ಮಾತೆ ಅಂದರೆ. ಹಾಗೆ ಆ ಪ್ರಯೋಗಗಳಲ್ಲಿ ಇದೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಮತ್ತು ಇದೇ ಸಂಪ್ರದಾಯಕ್ಕೆ ಬಂದಿದ್ದರಿಂದ ನಾನು ಎಲ್ಲೇ ಹೋದರೂ ಕೂಡ ಅಷ್ಟೇ, ರಾಮಕೃಷ್ಣಾಶ್ರಮ ಆಗಲಿ, ಶಾರದಾ ಮಠ ಎಲ್ಲಿರುತ್ತೆ ಅಲ್ಲಿ ಹೋಗಿ ನಮನಗಳನ್ನು ಸಲ್ಲಿಸಿ ಬರ್ತಕ್ಕಂಥದ್ದು. ಅದು ಮೊನ್ನೆ ಜನವರಿ 1 ತುಮಕೂರಿನಲ್ಲಿ ಇದಕ್ಕೆ ಹೋಗಿದ್ವಿ, ಕಲ್ಪತರು ದಿನ ಅಲ್ಲಿ ನಡೆಸಿದ್ರಿಂದವ ಅಲ್ಲೂ ಕೂಡ ಅಷ್ಟೇ ವೀರೇಶಾನಂದರು ಕೂಡ ಇದ್ದರು. ಅಲ್ಲೂ ಹೋಗಿ ರಾಮಕೃಷ್ಣರ ಆಶೀರ್ವಾದ ತಗೊಂಡು, ಆಮೇಲೆ ಮೊನ್ನೆ 18ನೇ ತಾರೀಕು ಫೆಬ್ರವರಿ ಗದಗಿಗೆ ಹೋದಾಗಲೂ ಅಷ್ಟೇ ನಿರ್ಭಯಾನಂದರು ಇರಲಿಲ್ಲ, ಅದು ಬೇರೆ ಸ್ವಾಮಿಗಳಿದ್ದರು. ಅಲ್ಲಿ ಹೋಗಿ ಕೂತ್ಕೊಂಡು ರಾಮಕೃಷ್ಣರೇ, ಬರೀ ಇಲ್ಲೇ ಅಲ್ಲ ಪರದೇಶಕ್ಕೆ ಹೋದಾಗಲೂ ಅಷ್ಟೇ, ಸಿಂಗಾಪುರಿಗೆ ಹೋಗಿದ್ನಲ್ಲ, ಅತ್ಯುತ್ತಮವಾದ ಆಶ್ರಮ ಇದೆ ರಾಮಕೃಷ್ಣ ಆಶ್ರಮ, ಬಹಳ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ನಾನು ಹೊರದೇಶದಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಸಿಂಗಾಪುರದಲ್ಲೂ, ಸಿಡ್ನಿನಲ್ಲೂ ಹೋಗಿದ್ದೆ, ಮತ್ತು ಐರ್ಲೆಂಡಲ್ಲಿ ಹೋಗಿದ್ದೆ. ನಿವೇದಿತಾ ಹೌಸ್ ಅಂತ ಅದನ್ನು ಮಾಡಿದ್ದಾರೆ. ಅದು ಸಹಜವಾಗಿ ಬರೀ ಕ್ರಿಶ್ಚಿಯನ್ ಇರೋದರಿಂದನೇ ಬಹಳ ನಮ್ಮ ಮೈಸೂರಿನಲ್ಲಿದ್ದಂಥ ಶಾಂತಿವೃತಾನಂದ ಅನ್ನೋರು, ನಾನು ಅಲ್ಲಿ ಹೋಗ್ತಾ ಇದ್ದಾಗ ಮೈಸೂರು ಆಶ್ರಮಕ್ಕೆ ಹೋದಾಗ ಅಲ್ಲಿದ್ದರು, ಈಗ ಅಲ್ಲಿದ್ದಾರೆ ಅವರು ಐರ್ಲೆಂಡಲ್ಲಿ. ಆ ಒಂದು ದಿವ್ಯವಾದ ದೈವಿಕ ಶಕ್ತಿ, ದಿವ್ಯತ್ರಯರ ಶಕ್ತಿ ಯಾವಾಗಲೂ ಎಲ್ಲವಾಗಲೂ ನಿರಂತರವಾಗಿ ಇರುತ್ತೆ ಎನ್ನುವುದೇ ಸತ್ಯ. ಆ ದಿವ್ಯತ್ರಯರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ಆ ದಿವ್ಯ ಶಕ್ತಿ ಇಹದ ಜೊತೆಗೆ ನಮ್ಮನ್ನು ಪರಕ್ಕೂ ಕರ್ಕೊಂಡು ಹೋಗುತ್ತೆ ಅನ್ನೋದೇ ಸತ್ಯ. ಅದಕ್ಕೆ ಫಸ್ಟ್ ಶುರು ಮಾಡಿದಾಗ ಏನೂ ಹೇಳಿರಲಿಲ್ಲ, ಈಗ ಕಠೋಪನಿಷತ್ತಾಗಲಿ ಅಷ್ಟೇ. ಯಾಕೆ ದಿವ್ಯತ್ರಯರ ಸಂದೇಶ ಎಲ್ಲ ಕಡೆಗೂ ಹೋಗಬೇಕು ಅಂಥೇಳಿ ಸ್ವಾಮಿ ಪುರುಷೋತ್ತಮಾನಂದರು ಬರೆದಿರುವ ಶಾರದಾದೇವಿ ಜೀವನ ಗಂಗವನ್ನು, ಯಾಕೆಂದರೆ ಇವತ್ತು ಜನಕ್ಕೆ ಓದುವಷ್ಟು ಪುರುಸೊತ್ತಿಲ್ಲ, ಅದನ್ನು ಆಡಿಯೋ ರೂಪಕ್ಕೆ ತಂದರೆ ಕೇಳ್ತಾರೆ, ಕಾರಲ್ಲಿ ಹೋಗುವಾಗಲಾರು ಆನ್ ಮಾಡ್ಕೊಂಡಾರು ಕೇಳ್ತಾರೆ ಅನ್ನೋ ಉದ್ದೇಶದಿಂದ ಅದನ್ನು ಧಾರಾವಾಹಿ ರೂಪದಲ್ಲಿ, ಬರೀ ಕಥೆ ಥರ ಹೇಳಿದ್ರು ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅದನ್ನು ಧಾರಾವಾಹಿ ರೂಪದಲ್ಲಿ ತಂದು ಮಹಾಮಾಯಿ ಜೀವನ ಗಂಗಾ, ಮತ್ತು ಅದೇನಾಗುತ್ತೆ ಅಂದರೆ ಆಡಿಯೋಗಳು ಹೋಗ್ಬಿಡತ್ತೆ ಅಂಥೇಳಿ ಅದನ್ನು ವಿಡಿಯೋ ರೂಪಕ್ಕೆ ತಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಲಕ್ಷಾಂತರ ಜನರು ಮಹಾಮಾಯಿ ಜೀವನ, ಏಕೆಂದರೆ ತಾಯಿಯ ಚರಿತ್ರೆ ಗೊತ್ತಾಗಬೇಕು, ಹೇಗೆ ಬದುಕಿದ್ರು ಜೀವನದಲ್ಲಿ ಹೇಗೆ ಬಾಳಬೇಕು, ಒಬ್ಬ ಗೃಹಿಣಿ ಕೂಡ ಹೇಗೆ ಆಗಬಲ್ಲಲು ಅನ್ನೋದು ಗೊತ್ತಾಗಬೇಕು ಅನ್ನೋದು ಉದ್ದೇಶ. ಹಾಗಾಗಿ ಆ ಕಾರ್ಯಗಳು ನಿರಂತರವಾಗಿ ದಿವ್ಯತ್ವಯರ ಮಾರ್ಗದರ್ಶನದಲ್ಲಿ ನಡೀತಾ ಹೋಗ್ತಾ ಇದೆ. ಮಾತಾಜಿಯವರು ನನಗೆ ಹೊಸಬರಲ್ಲ, ಬಹಳ ಹಿಂದೆಯೇ ನಾನು ಅವರನ್ನು ನೋಡಿದ್ದೆ, ಬಹಳ ಹಿಂದೆಯೇ ನೋಡಿದ್ದೆ. ಈ ಸತ್ಕಾರ್ಯದಲ್ಲಿ ಅವರುಗಳ ಪಾಲು ಬಹಳ ಉತ್ತಮವಾದದ್ದು ಮತ್ತು ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ದಿವ್ಯತ್ರಯರ ಪಾದಾರವಿಂದಗಳಿಗೆ
ಮತ್ತು ಅವರ ಸ್ವರೂಪವೇ ಆಗಿರ್ತಕ್ಕಂಥ ಮಾತಾ ತೇಜೋಮಯಿ ತ್ಯಾಗಮಯಿ ಅವ್ರಿಗೂ ಕೂಡ ನನಗೆ ಯಾಕೋ ಬೆಳಗ್ಗೆಯಿಂದ ತೇಜೋಮಯಿ ಅಂತಲೇ ಬರ್ತಾ ಇತ್ತಪ್ಪ. ನನಗೆ ಗೊತ್ತಿತ್ತು ತ್ಯಾಗಮಯಿ ಅಂತ. ಅದೇನು ತೇಜಸ್ ಬಂದಿರೋದ್ರಿಂದ ಹಾಗೆ ಅನ್ನಿಸ್ತಿದ್ಯೋ ತೇಜೋಮಯಿ ಅಂತ. ನೆಮ್ಮಲ ಜಗತ್ತು ತ್ಯಾಗಮಯಿ ಅಂತಲೇ ಕರೀತೀನಿ, ನಾ ಮಾತ್ರ ತೇಜೋಮಯಿ ಅಂತಲೇ ಕರಿತೀನಿ. ಅವ್ರಿಗೂ ಕೂಡ ಪೂರ್ಣವಾದಂಥ ನಮಸ್ಕಾರಗಳನ್ನು ಅರ್ಪಿಸಿ ಮಾತಾಡಿ ಒಂದೆರಡು ಮಾತಾರು ಆಡಬೇಕು, ನಾನು ಕೇಳಬೇಕು ಅಂತ ಬಂದವನು, ನಾನು ಮತ್ತೆ ಮಾತಾಡ್ತಾನೆ ಹೋಗ್ಬೇಕು. ಜೈ ಶ್ರೀ ಮಾತಾ, ಜೈ ಶ್ರೀರಾಮ್. ಪೂಜ್ಯ ಗುರುಗಳಿಗೆ ಭಕ್ತಿಯಿಂದ ನಮಸ್ಕಾರಗಳು. ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆಯವರನ್ನು, ಸ್ವಾಮಿ ವಿವೇಕಾನಂದರನ್ನು ಭಕ್ತಿಯಿಂದ ಸ್ಮರಿಸುತ್ತೇನೆ. ನಮ್ಮದು ಸನಾತನ ಧರ್ಮ. ಸನಾತನ ಧರ್ಮ ಅಂತ ಹೇಳಿದಾಗ ಅದು ಯಾವಾಗಲೂ ಇರುವಂಥದ್ದು. ಇಂಥ ಸಮಯದಲ್ಲಿ ಹುಟ್ಟಿದ್ದು ಇಂಥ ಸಮಯದಲ್ಲಿ ನಾಶವಾಗುತ್ತೆ ಅಂತ ಇಲ್ಲ, ಎಂದೆಂದೂ ಇರುವಂಥದ್ದು. ಸನಾತನ ಧರ್ಮದ ಪುನರುತ್ಥಾನ ಕಾರ್ಯವನ್ನು ನಡುವೆ ಕಾಲಕ್ಕೆ ಯುಗ ಧರ್ಮಕ್ಕೆ ತಕ್ಕಂತೆ ಅನೇಕ ಋಷಿ ಮುನಿಗಳು, ಸಾಧು ಸಂತರು, ಮಹಾತ್ಮರು, ಯೋಗಿಗಳು ಬಂದು ಮಾಡ್ತಾ ಇದ್ದಾರೆ. ವೇದ ಕಾಲದ, ಉಪನಿಷತ್ ಕಾಲದ ಋಷಿ ಮುನಿಗಳು, ಅನಂತರ ಬಂದಂತಹ ಆಚಾರ್ಯ ಶಂಕರರು, ಆಚಾರ್ಯ ರಾಮಾನುಜರು, ಹೀಗೆ ಬೇರೆ ಬೇರೆ ಸಂತ ಮಹಾತ್ಮರು ನಮ್ಮ ಸನಾತನ ಧರ್ಮದ ಪುನರುತ್ಥಾನ ಕಾರ್ಯವನ್ನು ಮಾಡ್ತಾ ಆ ಯುಗ ಧರ್ಮ, ಆ ಯುಗಕ್ಕೆ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ನೀಡುತ್ತಾ ಬಂದಿದ್ದಾರೆ. ಈ ಯುಗದಲ್ಲಿ 19ನೇ ಶತಮಾನದಲ್ಲಿ ಭಾರತೀಯರ ಮನಸ್ಸು ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ವಿಶೇಷವಾಗಿ ತಿರುಗುತ್ತಾ ಇರುವಾಗ ಈ ಯುಗದಲ್ಲಿ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶ್ರೀ ಶಾರದಾದೇವಿಯವರು, ಸ್ವಾಮಿ ವಿವೇಕಾನಂದರು ಆಗಮಿಸಿ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಅಥವಾ ಧರ್ಮಚಕ್ರ ಪ್ರವರ್ತನ ಕಾರ್ಯವನ್ನು ಮಾಡಿದ್ದಾರೆ. ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ನಾವು ಓದಿದಾಗ ನಮಗೆ ಅರ್ಥ ಆಗುತ್ತೆ. ಅವರು ಸಾಕ್ಷಾತ್ ನಾರಾಯಣ, ಸಾಕ್ಷಾತ್ ಶಿವ. ಶ್ರೀಮಾತೆಯವರು ಆದ್ಯಾಶಕ್ತಿ, ಜಗನ್ಮಾತೆ. ಸ್ವಾಮೀಜಿಯವರು ಶಿವನ ಅಂಶ, ಸಪ್ತರ್ಷಿ ಮಂಡಲದ ಋಷಿಗಳಲ್ಲಿ ಓರ್ವ ಋಷಿ ಸ್ವಾಮೀಜಿ. ಹೀಗೆ ಮೂವರು ಬಂದು ಈ ಯುಗ ಧರ್ಮ ಚಕ್ರ ಪ್ರವರ್ತನ ಕಾರ್ಯವನ್ನು ಮಾಡಿದ್ದಾರೆ. ಕುವೆಂಪು ಅವರು ಶ್ರೀರಾಮಕೃಷ್ಣ ಪರಮಹಂಸ ಕೃತಿಯಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಶ್ರೀರಾಮಕೃಷ್ಣರು ಅಂದರೆ ಯಾರು ಅಂತ. ಆ ಮಾತು ಏನು ಬರುತ್ತೆ ಅಂದರೆ, ವಿಶ್ವಗರ್ಭದ ನಿಗೂಢ ಅಂತರಾಳದಲ್ಲಿ ಸರ್ವದಾ ಸುಪ್ತವಾಗಿದ್ದರು, ಚಿರಜಾಗೃತವಾಗಿರುವ ತ್ರೈಲೋಕ್ಯ ಕಂಪನಕಾರಿಯಾದ ಮಹಾನ್ ಚೈತನ್ಯ ಶಕ್ತಿಯೇ ಶ್ರೀರಾಮಕೃಷ್ಣರು. ಹಾಗಾದರೆ ಶ್ರೀರಾಮಕೃಷ್ಣರ ಮಹಿಮೆ, ಆ ಮಹಿಮೆಯ ವ್ಯಾಪ್ತಿ ಎಷ್ಟು ಅಗಾಧವಾದದ್ದು ಅನ್ನುವುದನ್ನು ನಾವು ಕಲ್ಪಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಕುರಿತಾಗಿ ಹೇಳುತ್ತಾರೆ, ಯಾವ ಶಕ್ತಿಯ ಉನ್ಮೇಷ ಮಾತ್ರದಿಂದ, ಅಂದರೆ ಕಣ್ಣುರೆಪ್ಪೆ ಮಿಟುಕಿಸುವಷ್ಟರಲ್ಲಿ ದಿಗ್ದಿಗಂತ ವ್ಯಾಪ್ತಿಯಾದ ಪ್ರತಿಧ್ವನಿಯಿಂದ ಈ ಜಗತ್ತು ಜಾಗೃತವಾಗಿದೆಯೋ ಅಂಥ ಮಹಾನ್ ಶಕ್ತಿ ಶ್ರೀರಾಮಕೃಷ್ಣರು. ಶ್ರೀರಾಮ ತೂಹಿ, ಶ್ರೀಕೃಷ್ಣ ತೂಹಿ, ಪರಬ್ರಹ್ಮ ನಾರಾಯಣ ತೂಹಿ ಆದಿಶಕ್ತಿ ಶ್ರೀರಾಮಕೃಷ್ಣರು. ಆದ್ದರಿಂದ ನಮ್ಮ ಪಾಲಿನ ಸಾಧನೆ ಅವರ ಜೀವನ ಸಂದೇಶ ಇವನ್ನು ಹೆಚ್ಚೆಚ್ಚು ಮನನ ಮಾಡುವುದು, ಆಲೋಚನೆ ಮಾಡುವುದು, ತನ್ಮೂಲಕ ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳುವುದು, ಅದು ನಮ್ಮ ಪಾಲಿನ ಒಂದು ಪವಿತ್ರವಾದ ಸಾಧನೆ ಅಂತ ನನ್ನ ಭಾವನೆ. ಈ ಸಾಧನೆಯನ್ನು ನಾವು ನೀವೆಲ್ಲರೂ ಮಾಡುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ತಿಳಿಬೇಡಿ, ಒಂದು ವಿಚಾರದಲ್ಲಿ ನಾನು ಡಿಫರ್ ಆಗ್ತೀನಿ. ನಾನು ರಾಮಕೃಷ್ಣರನ್ನಾಗಲಿ, ಶಾರದಾ ಮಾತೆಯವರನ್ನಾಗಲಿ, ವಿವೇಕಾನಂದರನ್ನಾಗಲಿ ಅವತಾರಗಳು ಅಂತ ಒಪ್ಪಲ್ಲ. ಒಂದು. ಎರಡನೇದು, ಅವರು ಜಗದ ಉದ್ಧಾರಕ್ಕಾಗಿ ಬಂದರು, ಸಪ್ತಋಷಿ ಮಂಡಲದಿಂದ ಬಂದರು,
ಇದನ್ನು ನಾವು ಪೋಷಣೆ ಮಾಡೋಕ್ಕೆ ಇಷ್ಟಪಡೋದು. ಯಾಕೆ ಅಂತಂದರೆ ಅದು ಹೌದಲ್ವನ್ನೋ ಚರ್ಚೆಗೆ ನಾನು ಹೋಗ್ತಿಲ್ಲ. ಆದರೆ ನಾವೇನಾರು ಅವರು ನಮ್ಮ ಅವತಾರ ಪುರುಷರು, ಅವರು ಹಾಗಿದ್ರು ಅಲ್ಲಿಂದ ಬಂದರು ಅಂತ ನಾವು ಒಪ್ಕೊಂಡ್ಬಿಟ್ರೆ ಅವರನ್ನು ಪೂಜಾ ವಿಧಿಗೆ ನಾವು ಸೀಮಿತಗೊಳಿಸ್ಬಿಡ್ತೀವಿ. ಹಾಗಲ್ಲ. ಗದಾಧರ ರಾಮಕೃಷ್ಣರಾಗಿದ್ದು ಹೇಗೆ, ಇದು ನಮಗೆ ಮಾರ್ಗ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಅವರ ಸಾಧನ, ಏಕೆಂದರೆ ರಾಮಕೃಷ್ಣರ ಸಾಧನೆಗಳನ್ನು ನಾವು ನೋಡ್ತೀವಿ, ಶ್ರೀಮಾತೆಯವರು ಹೇಗೆ ನಡ್ಕೊಂಡ್ರು ಅನ್ನೋದನ್ನು ನಾವು ನೋಡ್ತೀವಿ. ಇದು ನಮಗೆ ಒಬ್ಬ ಮನುಷ್ಯ ಕೂಡ ಮಾಧವನಾಗಬಲ್ಲ, ಮಾನವನು ಕೂಡ ಮಾಧವನಾಗಬಲ್ಲ ಅಂದರೆ ನಾನು ಯಾಕೆ ಆಗಕ್ಕಾಗಲ್ಲ ಅನ್ನುವ ಸ್ಥಿತಿಗೆ ನಾನು ನನ್ನ ಜೊತೆ ಇರೋರನ್ನ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಹೊರತು ಇವರನ್ನಾಗಲೇ ನಾವು ಮಹಾಪುರುಷರು ಅಂತ ಒಪ್ಕೊಂಡ್ಬಿಟ್ರೆ ಒಂದು ಮಂಗಳಾರತಿ ಜಾಸ್ತಿ ಮಾಡ್ತೀವಿ ಅಷ್ಟೇ, ಒಂದು ನೈವೇದ್ಯ ಜಾಸ್ತಿ ಮಾಡ್ತೀವಿ. ಹಾಗಲ್ಲ. ಮನುಷ್ಯರಾಗಿ ಹುಟ್ಟಿ ಬಂದಂತಹ ಗದಾಧರ ತನ್ನ ಸಾಧನೆಯ ಮೂಲಕ ತನ್ನ ಪ್ರಜ್ಞಾಸ್ಥಿತಿಯನ್ನು ಉನ್ನತೀಕರಣ ಮಾಡಿಕೊಂಡು, ತನ್ನ ಪ್ರಜ್ಞಾಸ್ಥಿತಿಯನ್ನು ದೈವೀಕರಣ ಮಾಡಿಕೊಂಡು ತಾನೇ ದೇವರಾಗಿತ್ತು. ದೇವರಾಗೆ ಹುಟ್ಟು ಬಂದರು ಅಂತಂದ್ಬಿಟ್ರೆ ನಾವು ಹೇಳೋದೇನಿದೆ? ಹಾಗಾದ್ರೆ ಕೈ ಮುಗಿಬೇಕಷ್ಟೆ. ಇಲ್ಲ. ಶಾರದಾ ದೇವಿ 5ನೇ ವಯಸ್ಸಿನಲ್ಲಿ ಎಲ್ಲ ನೋಡ್ತೀವಿ. ಮದುವೆ ಆದಾಗ ಸನ್ನಿವೇಶಗಳೇನಿತ್ತು, ಹೇಗೆ ಇದು ಮಾಡಿದ್ರು, ಮತ್ತು ತನ್ನ ಗಂಡ ಹುಚ್ಚ ಅಂತ ಜಗತ್ತು ಕರೆದಾಗ ಅವರ ಮನಸ್ಥಿತಿ ಹೇಗಿತ್ತು, ಹುಡಿಕೊಂಡು ಹೋಗುವಾಗ ಆ ದರೋಡೆಕಾರ ದಂಪತಿಗಳು ಬಂದಾಗ ಅವರು ಹೇಗೆ ಅದನ್ನು ಎದುರಿಸಿದ್ರು, ಮತ್ತು ಹೋಗುವಾಗ ತಾರೀಲಿ ಮಲೆಕೊಂಡಿದ್ದಾಗ ಕರಿ ಒಬ್ಬ ಹೆಂಗಸು ಬಂದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ದು. ಆಕೆ ಹೇಳ್ತಾಳೆ, ನಾನು ದಕ್ಷಿಣೇಶ್ವರ, ನಾನು ಅಲ್ಲಿ. ಈ ಸನ್ನಿವೇಶಗಳನ್ನು ನಾವು ಹೇಳುವಾಗಲೇ ಉನ್ನತೀಕರಣಗೊಳಿಸ್ಬಿಟ್ಟು ಅವರನ್ನು ಮಹಾಪುರುಷರು ಅಂತ ಹೇಳಿಬಿಟ್ರೆ ನಮ್ಮ ಪಾತ್ರ ಏನು? ಯಾವತ್ತೂ ಅಷ್ಟೇ, ಅದು ನನ್ನ ಸ್ವಂತ ಅಭಿಪ್ರಾಯ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಮನುಷ್ಯ ಅನುಕರಣೆಯ ಪ್ರಾಣಿ. ಬೇಸಿಕಲಿ ಮನುಷ್ಯ, ನೀನು ಮನೆಯಲ್ಲಿ ಏನು ಮಾಡ್ತೀಯ, ನಿನ್ನ ಮಕ್ಕಳು ಅದನ್ನು ಅನುಕರಣೆ ಮಾಡ್ತಾರೆ. ನೀವು ಓದ್ಕೊಂಡ್ರೆ ಓದಲ್ಲ, ನೀವು ಕೂತ್ಕೊಂಡು ನೀನು ಧಾರಾವಾಹಿ ನೋಡ್ಬಿಡ್ತಾವ, ಮಗುನ ಓದ್ಕೊಂಡ್ರೆ ಓದಲ್ಲ. ನೀನು ಕೂತ್ಕೊಂಡು ಯಾವುದೋ ಒಂದು ಪುಸ್ತಕ ಹೇಳ್ಕೊ, ಆ ಮಗು ತಾನೇ ಪುಸ್ತಕ ಹೇಳ್ಕೊತ್ತೆ. ಮನುಷ್ಯ ಸ್ವಭಾವತಃ ಅನುಕರಣೆಯ ಪ್ರಾಣಿ. ಹಾಗಾಗಿ ನಾವು ಅವರನ್ನು ಬರೀ ಉನ್ನತೀಕರಣ ಮಾಡಿ ತೋರಿಸ್ಬಿಟ್ರೆ, ಅವ್ರು ಉನ್ನತವಾಗಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಉನ್ನತೀಕರಣ ಮಾಡಿ ತೋರಿಸ್ಬಿಟ್ರೆ ನಾವು ಅಲ್ಲಿ ನಿಂತ್ಕೊಬಿಡ್ತೀವಿ. ಇಲ್ಲ, ನೀನು ಕೂಡ ನಿನ್ನ ಜೀವನದಲ್ಲಿ ರಾಮಕೃಷ್ಣನಂತ ಆಗ್ಬೋದು. ವಿವೇಕಾನಂದ ಹೇಳಿದರೆ ಒಬ್ಬರಲ್ಲ 100 ಜನ ಬೇಕು ಅಂತ. ನೀನು ಯಾಕೆ ಒಬ್ಬ ವಿವೇಕಾನಂದ ಆಗಕ್ಕೆ ಸಾಧ್ಯ ಇಲ್ಲ? ನಿನ್ನಲ್ಲೂ ಕೂಡ ಶಕ್ತಿ ಇದೆ. ನರೇಂದ್ರ ಪಟ್ಟ ಕಷ್ಟಗಳೇನು? ಶ್ರೀಮಂತ ಮನತನದಿಂದ ಬಂದು, ಎಲ್ಲವನ್ನೂ ಕಳ್ಕೊಂಡಂತಹ ಮನತನದಿಂದ ಬಂದು, ಎಲ್ಲ ಕಡೆಯೂ ಕೂಗಾಡ್ಕೊಂಬಂದು, ಕೂಗಾಡೋನು ಪದಾನು ಉಪಯೋಗಿಸಿದ್ದೀನಿ, ಹುಡಿಕೊಂಬಂದಿದ್ದಲ್ಲ. ಬಂದವರನ್ನೆಲ್ಲ ನೀನು ದೇವರನ್ನು ಕಂಡಿದೆಯಾ, ನೀವು ದೇವರನ್ನು ಕಂಡಿದೆಯಾ ಹೇಳಿ. ಆ ಒಂದು ರಾಮಕೃಷ್ಣರ ಬಲದಿಂದ ನರೇಂದ್ರ ವಿವೇಕಾನಂದ ಆಗಿದ್ದು ಹೇಗೆ? ಅದು ನನ್ನ ಕೈಯಿಂದ ಯಾಕೆ ಸಾಧ್ಯ ಇಲ್ಲ? ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ವಿವೇಕಾನಂದ ಆಗೋಕ್ಕೆ ಸಾಧ್ಯ ಇದೆ. ಒಬ್ಬ ಸಾಮಾನ್ಯ ಸ್ತ್ರೀ ಕೂಡ, ನೀನು ಕೂಡ ನಿನ್ನ ಜೀವನದಲ್ಲಿ ಶಾರದಾ ಮಾತೆಯ ಜೀವನವನ್ನು ನಡೆಸೋಕ್ಕೆ ನಿನಗೆ ಸಾಧ್ಯ ಇದೆ. ಒಬ್ಬ ಸಾಮಾನ್ಯ ಭಕ್ತ ಕೂಡ ಪರಮಹಂಸರ ಮಟ್ಟಕ್ಕೆ ಏರಬಲ್ಲ. ಇದು ನಾನು ನಂಬಿರುವ ತತ್ವ. ನಾನು ಹಾಗಾಗಿ ಅವರನ್ನೆಲ್ಲೋ ಅವತಾರ ಪುರುಷರು, ದೈವಿ ಪುರುಷರು ನನ್ನೊಳಗಿದೆ, ಅದು ನನ್ನೊಳಗೆ ಮಾತ್ರ ನಾನು ಇಟ್ಕೋತೀನಿ. ನಾನು ಹೊರಗಿಡುವಾಗ ಹಾಗೆ ಹೇಳಲ್ಲ. ನಾನು ಹೊರಗೆ ಮಾತ್ರ ಹೇಳೋದು, ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಯಾವ ಮಟ್ಟಕ್ಕೆ ಕೇಳಿತಾನೆ. ಗಿರೀಶ್ ಚಂದ್ರ ಘೋಷ್ ಹೇಗಿದ್ದು ಮನುಷ್ಯ, ಹೇಗಾಗಿ ಹೋಗಿದ್ದು? ಪರಿವರ್ತನೆ ಪುಸ್ತಕ ಓದಿದ್ರೆ ಗೊತ್ತಾಗತ್ತೆ ಹೇಗಿದ್ದು. ಈ ಕಾನ್ಸೆಪ್ಟ್ಗಳನ್ನು ನಾನು ಇಟ್ಕೊಂಡಿರೋದು. ನಾನು ಬೇರೆಯವರ ಕಾನ್ಸೆಪ್ಟ್ ಬಗ್ಗೆ ಕಾನ್ಸೆಪ್ಟ್ ಮಾಡಲ್ಲ. ಬಟ್ ನಾನು ಯಾರನ್ನೇ ಆಗಲಿ, ಇವರು ಮೂರ್ತಿಯನ್ನು ದಿವ್ಯತ್ರಯರು ಅಂತಲ್ಲ, ಶಂಕರರನ್ನು ಕೂಡ ಈಶ್ವರನೇ ಶಂಕರನಾಗಿ ಬಂದ ಅನ್ನೋ ಕಾನ್ಸೆಪ್ಟನ್ನ ನಾನು ಒಪ್ಪಲ್ಲ. ಶಂಕರ ಈಶ್ವರನಾದನೇ ಹೊರತು ಈಶ್ವರನೇ ಶಂಕರಾಗಿ ಬಂದುಬಿಟ್ರೆ ನಮಗೇನಾಯಿತು? ಬರೀ ಅವ್ರು ಮೆಸೇಜ್ ಓದ್ಕೊಂಡಿರೋದಾಗತ್ತಲ್ಲ. ಮೆಸೇಜನ್ನು ಯಾರೂ ಫಾಲೋ ಮಾಡಲ್ಲ. ಜೀವನವನ್ನು, ಅದಕ್ಕೆ ಮನುಷ್ಯ ಅನುಕರಣೆಯ ಪ್ರಾಣಿ. ಅವನೇನು ಮಾಡಿದ, ಅವರೇನು ಮಾಡಿದ್ರು, ಆ ಅನುಕರಣೆಗಳನ್ನು ನಾವು ಇಷ್ಟಪಡ್ತೀವಿ ಹೊರತು ನಾನು ಫೋಕಸ್ ಮಾಡೋದು ನೀನು ಹಾಗಾಗಬಲ್ಲೆ, ನಿನಗೂ ಆ ಶಕ್ತಿ ಇದೆ, ನೋಡು ಒಬ್ಬ ಹೇಗಾದ, ನೋಡು ಇವರು ಹೇಗಾದರು, ದೆನ್ ವೈ ನಾಟ್ ವಿತ್ ಇನ್ ಯುವರ್ ಸೆಲ್ಫ್. ರಾಮಕೃಷ್ಣ ಪ್ರಿನ್ಸಿಪಲ್ ನಾ ಕಂಡುಕೊಂಡಿದ್ದು, ನಾನು ಜೀವನದಲ್ಲಿ ಅನುಭವ ಮಾಡ್ಕೊಂಡಿದ್ದು ಎರಡೇ ಸತ್ಯ.
ನೀನಾಗಬೇಕಾ ಪ್ರಜ್ಞಾಸ್ಥಿತಿಯ ಉನ್ನತೀಕರಣ, ಪ್ರಜ್ಞಾಸ್ಥಿತಿಯ ದೈವೀಕರಣ. ಎಲಿವೇಟ್ ಯುವರ್ ಕಾನ್ಷಿಯಸ್ ಆ್ಯಂಡ್ ಮೇಕ್ ಇಟ್ ಡಿವೈನ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಫೌಂಡ್ ಫ್ರಮ್ ಪರಮಹಂಸ ಆ್ಯಂಡ್ ಆಲ್ಸೋ ಸ್ವಾಮಿ ವಿವೇಕಾನಂದ. ಬೇರೆ ನಿಮ್ಮ ಮಾರ್ಗಗಳು ಮೈಂಡ್ ಪ್ಲೇ, ಮೈಂಡ್ ಆ್ಯಕ್ಷನ್ಸ್, ನಥಿಂಗ್ ಅಬ್ಡು. ಪ್ರಜ್ಞಾಸ್ಥಿತಿಯನ್ನು ಉನ್ನತೀಕರಣ ಮಾಡ್ಕೊಳ್ಳೋದು ಹೇಗೆ? ಪ್ರಜ್ಞಾಸ್ಥಿತಿಯನ್ನು ದೆನ್ ಯು ವಿಲ್ ಬಿಕಮ್ ದ ಗಾಡ್. ದೇರ್ ಇಸ್ ನೋ ಅದರ್ ಗಾಡ್ ಎಕ್ಸೆಪ್ಟ್ ಯು. ಏನಾಗಿದೆ? ನೀನು ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ? ಪ್ರಜ್ಞಾಸ್ಥಿತಿ ನಿಂದು ಕಾನ್ಷಿಯಸ್ ಲೆವೆಲ್ ಲೋನ್ ಇದೆ. ಎಲಿವೇಟ್ ಯುವರ್ ಕಾನ್ಷಿಯಸ್. ಹೌ ಬೆಸ್ಟ್? ಅದನ್ನೇ ನಿಮ್ಮ ಗ್ರೂಪ್ಗಳಲ್ಲಿ ನಾನು ತಿಳಿಸ್ತಾ ಬರ್ತಿರೋದು. ಹೌ ಯು ಕ್ಯಾನ್ ಎಲಿವೇಟ್ ಯುವರ್ ಕಾನ್ಷಿಯಸ್, ಹೌ ಟು ಮೇಕ್ ಇಟ್ ಡಿವೈನ್. ಒಂದೊಂದಾಗಿ ಮೊದಲು ಇಹದ ನಿನ್ನ ಕೋರಿಕೆಗಳನ್ನೆಲ್ಲ ಈಡೇರಿಸಿ, ಎಲ್ಲದೂ ಈಡೇರಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಆದರೆ ಒಂದೊಂದು ಈಡೇರಿದ್ರೆ ಗೊತ್ತಾಗತ್ತೆ ಭಗವಂತ ಇದ್ದಾನೆ ಅಂತೇಳಿ. ತನ್ಮೂಲಕ ಆ ಶಕ್ತಿ ಬಂದಾಗ ಅದಾಗತ್ತೆ. ಲಾಸ್ಟ್ ಮಾತಾಜಿಗೆ ಟೈಮ್ ಆದರೂ ನಾನು ಇದೊಂದು ಮಾತು ಹೇಳ್ತೀನಿ. ಯಾತಕ್ಕೆ ಈ ಕಾನ್ಸೆಪ್ಟನ್ನು ನಾವು ಒಪ್ಕೊಂಡಿದ್ದು ಅಂದರೆ, ಇವತ್ತು ನಾನು ಕೂತ್ಕೊಂಡು ಹೇಳಿಬಿಡ್ಬೋದು, ಇಲ್ಲಿ ಲೈಟಾಗಿ ತಣ್ಣಗಿದೆ ಜಾಗ, ಒಳ್ಳೆಯ ಜಾಗ, 1 ಗಂಟೆ ಮಾತಾಜಿ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಅಂತ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ನಾನು ಹೇಳ್ಬಿಡ್ಬೋದು. ನೀನು 1 ಗಂಟೆ ಭಾಷಣ ಕೇಳ್ಬೋದು, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಕೊನೆಗೆ ನಿನಗನ್ಸತ್ತೆ, ಅಪ್ಪಾಜಿ ಎಷ್ಟು ಚೆನ್ನಾಗಿ ಭಾಷಣ ಮಾಡಿಬಿಟ್ರಿ ಅಪ್ಪಾಜಿ, ನಿಜವಾಗ್ಲೂ ಅಪ್ಪಾಜಿ ಆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದು ನನ್ನ ಹೃದಯಕ್ಕೆ ತಟ್ಬಿಡ್ತು ಅಪ್ಪಾಜಿ. ಅಪ್ಪಾಜಿ ರಿಯಲ್ ಆಗಿ ಹೇಳ್ತೀನಿ ಕೇಳಿ, ನಾನು ಬೇರೆಯವ್ರ ಬಾಯಲ್ಲೆಲ್ಲ ಇದು ಕೇಳಿದ್ದೆ, ಆದರೆ ನಿಮ್ಮಷ್ಟು ಚೆನ್ನಾಗಿ ಯಾರೂ ಹೇಳಿರಲಿಲ್ಲ ಅಪ್ಪಾಜಿ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ನಿರೂಪಿಸ್ಬಿಟ್ರಿ. ನನಗೂ ಸಂತೋಷ ಆಗುತ್ತೆ. ಹಾಂ ಹೌದಾ ಮಗಳೇ, ಬಾ ಅಕ್ಷತೆ ಕೊಡ್ತೀನಿ, ಮನೆಗೆ ಹೋಗುವಂತೆ ಕರೆದು ಕೂತಾಗ ನೀನೇನು ಹೇಳ್ತೀಯ? ಅಪ್ಪಾಜಿ ನನ್ನ 2ನೇ ಮಗ ಕೆಲಸ ಸಿಕ್ಕಿಲ್ಲ, ನಡೆದ ಘಟನೆ. ಆಸ್ಟ್ರೇಲಿಯಾದಲ್ಲಿ MS ಮಾಡಿ ಬಂದಿದ್ದಾನೆ, ಕರೋನಾ ಟೈಮು ಇಂಡಿಯಾಕ್ಕೆ ಬಂದುಬಿಟ್ಟ. 6 ತಿಂಗಳಿಂದ ಮನೇಲೇ ಇದ್ದಾನೆ ಅಪ್ಪಾಜಿ, ಅವನಿಗೆ ಯಾವ ಕೆಲಸನೂ ಸಿಕ್ಕಿಲ್ಲ. ಅಪ್ಪಾಜಿ ಅಷ್ಟು ಓದಿರೋ ಮಗ, ಅಷ್ಟು ದೊಡ್ಡ ಮಗ, ಮನೇಲೇ ಕೂತಿರ್ತಾನೆ ಅಪ್ಪಾಜಿ. ನನ್ನ ಎದೆಗೆ ಚೂರಿ ಹಾಕಾಗುತ್ತೆ, ಏನಾದ್ರು ಮಾಡಿ ಅಪ್ಪಾಜಿ. ನನ್ನ 3ನೇ ಮಗಳು ಅಪ್ಪಾಜಿ 33 ತುಂಬ್ತಾ ಬಂತು ಅಪ್ಪಾಜಿ, ಇನ್ನೂ ಮದುವೆ ಆಗಿಲ್ಲ, ಏನಾದ್ರು ಮಾಡಿ ಅಪ್ಪಾಜಿ. ನಾನು ಮಗು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಸರಿ ಅಪ್ಪಾಜಿ, ಆದರೆ ನನ್ನ 2ನೇ ಮಗ ಕೆಲಸ, ನನ್ನ 3ನೇ ಮಗಳದ್ದು ಮದುವೆ. ಮಗು ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ ಜಗತ್ತಲ್ಲ ಮಿಥ್ಯ, ನೀವು ಮಿಥ್ಯ ಅನುಭವಿಸ್ತಿರು. ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ನೀವು ಜಗನ್ಮಿಥ್ಯ ಅಂದರೆ ಜಗತ್ ಮಿಥ್ಯ ಆಗಲ್ಲ ಅಪ್ಪಾಜಿ, ನಾ ಬರ್ತೀನಿ ಅಂಥೇಳಿ ನೀನು ಅಕ್ಷತೆನೂ ತಗೊಳ್ಳೋದು ಹೊರಟೋಗ್ತೀಯ. ದಟ್ ಈಸ್ ದ ಹಾರ್ಡ್ ರಿಯಾಲಿಟಿ. ಇದನ್ನೇ ವಿವೇಕಾನಂದರು ಹೇಳಿದ್ದು, ಡೋಂಟ್ ಟೀಚ್ ವೇದಾಂತ ಟು ದ ಹಂಗ್ರಿ ಪೀಪಲ್. ಡೋಂಟ್ ಟೀಚ್ ವೇದಾಂತ. ಅದಕ್ಕೋಸ್ಕರ ಇಹದಿಂದ ಪರಕ್ಕೆ ಹೋಗೋ ಪ್ರಯತ್ನ ಮಾಡಿದ್ದೆ ಹೊರತು ಸೀದಾ ಪರಕ್ಕೆ ಹೋಗೋಕ್ಕಾಗಲ್ಲ. ನೀನು ಏನೇ ಇರ್ಬೇಕು, ನಾನು ಹೇಳಿದ್ನಲ್ಲ, ನೀನು ಎಷ್ಟೇ ದೇವಿ ಭಾಗವತ ಓದು, ನೀನೆಷ್ಟೇ ದುರ್ಗಾ ಸಪ್ತಶತಿ ಓದು, ನೀನೆಷ್ಟೇ ತಪಸ್ ಮಾಡು, ಜಗನ್ಮಾತೆ ಯಾರು ಅಂತ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗತ್ತೆ? ಇಡೀ ಜಗತ್ತು ಕೈ ಬಿಟ್ಟು ನನ್ನದೇನು ಪ್ರಪಂಚದ್ದು ನಡೆಯಲ್ಲ ಅಂದಾಗ ಅವಳು ಬಂದು ಕೈ ಹಿಡಿದು ಎತ್ಕೊಂಡು, ಕಂದ ನೀನು ಅಳಬೇಡ, ನಿನ್ನ ಜೊತೆ ನಾನು ಇದ್ದೀನಿ ಅಂತಳಲ್ಲ. ಆ ಒಂದು ಅನುಭವ ಸಾಕು, ಆಗಲೇ ಅರ್ಥ ಆಗತ್ತೆ ಅವಳು ಯಾರು. 4th ಸ್ಟೇಜ್ ಕ್ಯಾನ್ಸರ್, ಡಾಕ್ಟ್ರು ಹೇಳಾಯಿತು. ಎಲ್ಲರೂ ಎಷ್ಟು ಕತೆಗಳು ನಡೆದಿರೋದು. ಆಗ 6 ತಿಂಗಳು ಬಿಟ್ಟು MRI ಇದನ್ನು ಈ ಥರ ಮಾಡು ಅಂತೆಲ್ಲ ಹೇಳಿ ಆ ಮಾರ್ಗದಲ್ಲಿ ಹೋಗಿ ಮತ್ತೆ MRI ಸ್ಕ್ಯಾನ್ ಮಾಡಿದಾಗ ನಿನಗೆ ಕ್ಯಾನ್ಸರ್ ಸಿಸ್ಟಮ್ಸ್ ಒಂದು ಇಲ್ಲವೇ ಇಲ್ಲ ಅಂತಾನೆ ಆಗ ಗೊತ್ತಾಗತ್ತೆ. ಹಾಗಾಗಿ ನಾನು ನಂಬಿರುವ ತತ್ವ, ಇಹವನ್ನು ಬಿಟ್ಟು ಪರಕ್ಕೆ ಹೋಗೋಕ್ಕಾಗಲ್ಲ, ಇಹದ ಜೊತೆ. ಯಾಕೆಂದರೆ ಇವತ್ತಿನ ಜಗತ್ತು ಕೂಡ ಹಾಗೆ ಇದೆ. ಬರೀ ಪರಕ್ಕಾಗಿ ಬರೋರು ಎಷ್ಟು ಜನ ಇದ್ದಾರೆ. ನಮ್ಮ ಸ್ವಾಮಿ ವಿರಜಾನಂದರಿದ್ದಾಗಲೇ ಅವ್ರು ಹೇಳೋರು, ನಾಗೇಂದ್ರ ಇವತ್ತು ನಮ್ಮ ಉಪನ್ಯಾಸದ್ದು ಬಹಳ ಚೆನ್ನಾಗಿ ನಡೀತೋ ನಾಗೇಂದ್ರ. ಏನು ನಾಗೇಂದ್ರ ಇವತ್ತು ಹಾಲ್ ಫುಲ್ 30 ಜನ ಇದ್ಬಿಟ್ರು. ಬರೀ ವೇದಾಂತಕ್ಕೆ 35 ಜನ ಮಗಳೇ ಬರೋದು. ಖಂಡಿತವಾಗ್ಲೂ ಅದ್ರ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಬಟ್ ಇಟ್ಸ್ ದ ಹಾರ್ಡ್ ರಿಯಾಲಿಟಿ ಆಫ್ ಟ್ರೂತ್, ಹಾರ್ಡ್ ರಿಯಾಲಿಟಿ. ಹಾಗಾಗಿ ನನಗೆ ಬಂದ ಸನ್ಯಾಸವನ್ನು ಪಕ್ಕಕ್ಕಿಟ್ಟು ನಾನು ನಿಮ್ಗೆ ಹೇಳಿದ್ದೀನಿ, 2021 ಜೂನ್ 13ನೇ ತಾರೀಕು ಎಲ್ಲ ಏರ್ಪಾಡಾಗಿತ್ತು. ಜಗನ್ಮಾತೆ ನಿಲ್ಲಿಸೊಂದು ಬೇಡ ನೀನು
ನೀನು ಹೀಗೆ ಇರಬೇಕು, ನೀನು ಹೀಗೆ ಇದು ಮಾಡುವಂತೆ. ಎವ್ರಿಥಿಂಗ್ ವಾಸ್ ರೈಟ್, ಎವ್ರಿಥಿಂಗ್ ವಾಸ್ ಅರೇಂಜ್ಡ್. ಎಟ್ ದ ಲಾಸ್ಟ್ ಮೂಮೆಂಟ್ ಶಿ ಸೆಡ್ ನೋ. ದಟ್ ಹ್ಯಾಸ್ ಬೀನ್. ಹಾಗಾಗಿ ಆ ಆಧ್ಯಾತ್ಮಿಕದ ಕಾರ್ಯ ಅವರು ಮಾಡ್ತಿರ್ತಾರೆ, ನಮ್ಮ ಕಾರ್ಯ ನಾವು ಮಾಡ್ತಿರ್ತೀವಿ. ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಸೇರೋದು ಒಂದೇ ಕಡೆಗೆ, ಆದರೆ ಮಾರ್ಗಗಳು ಮಾತ್ರ ಬೇರೆ ಆಗ್ತಾ ಇರುತ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಎಲ್ಲವೂ ಕೂಡ ರಾಮಕೃಷ್ಣ ಪರಮಹಂಸರ, ಶ್ರೀಮಾತೆ ಶಾರದಾದೇವಿಯವರ, ವಿವೇಕಾನಂದರ ಕಾರ್ಯವೇ. ಯಾಕೆ ಹೇಳಿದೆ ಅಂದರೆ ಮಾತಾಜಿಗೆ ನಮ್ಮದು ಹೇಗೆ ಹೋಗುತ್ತೆ ಡಿಫ್ರೆಂಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶವಾಗಿ ಹೇಳಿದೆ. ನಾಟ್ ದಟ್ ಡೈರೆಕ್ಟ್ ಮೆಥಡ್ ಬಹಳ ಕಷ್ಟ ಅಂತ ಹೇಳೋದನ್ನೇ ಹೊರತು ಅದು ಶ್ರೇಷ್ಠವಾದದ್ದೇ ಡೈರೆಕ್ಟ್ ಮೆಥಡ್. ಬಟ್ ದಿಸ್ ಇಸ್, ಐ ನೋ ದಿಸ್ ಇಸ್ ಎನ್ ವೆರಿ ಇಂಡೈರೆಕ್ಟ್ ಮೆಥಡ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ರೀಚ್. ಬಹಳ ಸಂತೋಷ ಆಯಿತು ಇವತ್ತು ಶಾರದಾ ಮಠಕ್ಕೆ ಬಂದು ಶಾರದಾದೇವಿಯರ ದರ್ಶನ. ಅಲ್ಲಿದ್ದಾರಲ್ಲ ಅವರಲ್ಲ, ಇಲ್ಲಿದ್ದಾರಲ್ಲ ಅವರು. ಹೌದು, ಅವರು ಛಾಯಾಕಾಯ ಸಮಾನ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮತ್ತೆ ಬೇರೆ ಬೇರೆ ರೂಪಗಳನ್ನು ತಗೊಂಡು ಆ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಮಾತಾಜಿಯ ಪಾದಾರ ಬಿಂದಗಳಿಗೆ ಪೂರ್ಣ ಪ್ರಮಾಣದ ನಮಸ್ಕಾರ ಮಾಡ್ತಾ, ನಾನು ಮಾತಾಡೋದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದರೆ ಮಾತೃ ಸ್ವರೂಪರಾಗಿ ಹೊಟ್ಟೆಗೆ ಹಾಕೋಬೇಕು. ಜೈ ಶ್ರೀ ಮಾತಾಜಿ. ಇಲ್ಲ, ಸಾಕಾಯ್ತು ಮಾತಾಜಿ. ಗೈಡೆಡ್ ಮೆಡಿಟೇಷನ್ ಕ್ಲಾಸಸ್ ಒಂದು ಶೂಟಿಂಗ್ ಹೋಗ್ಬರಕ್ಕೆ ಮುಂಚೆ ನಾನು ಇದೆಲ್ಲ ಶುರುವಾಗಕ್ಕೆ ಮುಂಚೆ ರೆಗ್ಯುಲರ್ ಆಗಿ ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ, ಸಂಡೇ ಫ್ರಮ್ ಈವ್ನಿಂಗ್ 8 o'clock, ಸೊ 5 o'clock, 8 I used to get ರಾಮಕೃಷ್ಣ ಆಶ್ರಮ. ನಾನು ಅವರು ವಿಶೇಷವಾದ ತರಗತಿ ತಗೋತಾ ಇದ್ದೆ. ಏಕೆಂದರೆ ಅವರ ಮೊನ್ನೆನೂ ನೋಡ್ತಾ ಕೂತಿದ್ದೆ. ಅದಕ್ಕೆ ಭಾವ 2 ತಿಂಗಳು 2 ವರ್ಷಕ್ಕೊಂದ್ಸರಿ ದೇಹದ ಒಂದು ಪ್ರಕಲ್ಪ ತಗೊಂಡಿದ್ದೆ. ಅದು ನಿಮ್ಮನ್ನು ನೋಡಿದಾಗ 2 ವರ್ಷದ ಹಿಂದೆ ಬೆಂಗಳೂರಿಗೆ ಯಾವುದೋ ಭಾವೋಪಚಾರ ಪರಿಷತ್. ನಾವು ಅದನ್ನು ಸುಮ್ಮನೆ ಸಾಮಾನ್ಯ ನೋಡ್ತಾ ಇರ್ತೀವಿ. ಭಾವಪ್ರಚಾರ ಪರಿಷತ್ತಲ್ಲಿ ಇನ್ಕ್ಲೂಡಿಂಗ್ ಅವರದ್ದು ಮಾತುಗಳನ್ನು ಕೇಳ್ತಾ ಇದ್ದೆ. ನೀವು ಯು ಹ್ಯಾವ್ ಟು ಗೋ ದೇರ್, ಯು ಹ್ಯಾವ್ ಟು ಸಿ ಅಂತೆಲ್ಲ ಹೇಳ್ತಾ ಇದ್ದೆ. ಜೈ ಶ್ರೀ